ವೀಕ್ಷಕರೇ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಿಚ್ಚನ ಪಂಚಾಯಿತಿ ಶುರುವಾಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥ ಪ್ರೋಮೋಗಳು ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಯಾರ ಮೇಲೆ ಸ್ವಲ್ಪ ಗರಂ ಆಗ್ಬೋದು ಮತ್ತು ಯಾವ ಟಾಪಿಕ್ ಬಗ್ಗೆ ಹೆಚ್ಚು ಮಾತಾಡ್ಬೋದು, ಯಾವ ಸ್ಪರ್ಧೆಗೆ ಕರೆಕ್ಟಾಗಿ ಕ್ಲಾಸ್ ತಗೊಳ್ತಾರೆ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಆಗಿರುವಂಥ ವಿಷಯಗಳಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳಿಗೆ ಖಡಕ್ ಆಗಿ ಕ್ಲಾಸ್ ತಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ವಿಚಾರದಲ್ಲಿ ಆಗಿರುವಂತಹ ಜಗಳದ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು 2 ಜನ ಸ್ಪರ್ಧಿಗಳಿಗೆ ಕ್ಲಾಸ್ ನಡೆಯುವಂಥ ಚಾನ್ಸಸ್ ತುಂಬಾ ಇದೆ. ಬನ್ನಿ ಯಾರ ಬಗ್ಗೆ ಅಂದರೆ ಚೈತ್ರ ಅವರ ಬಗ್ಗೆ. ನಿಮಗೆಲ್ಲ ಗೊತ್ತೇ ಇದೆ, ಈ ವಾರದ ಮೊದಲ ಟಾಸ್ಕ್ ಸಹ ಕೊಟ್ಟಿತ್ತು ಬಿಗ್ ಬಾಸ್. ಅದು ಕೂಡ ಟವರ್ ಟ್ಯಾಬ್ ಅಂತ ಒಂದು ಟಾಸ್ಕ್ನ ಕೊಟ್ಟಿದ್ರು. ಆ ಒಂದು ಟವರ್ ಟೇಕನ್ ಟಾಸ್ಕಲ್ಲಿ ಯಾರು ನಮ್ಮ ಉಸ್ತುವಾರಿಯಾಗಿ ರಾಶಿಕಾ ಅವರಿದ್ದರು. ರಾಶಿಕಾ ಅವರು ತಗೊಂಡಿರುವಂಥ ನಿರ್ಧಾರಗಳಲ್ಲಿ ತಪ್ಪಾಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಮತ್ತು ಚೈತ್ರ ಅವರ ಮಧ್ಯೆ ಸ್ವಲ್ಪ ಜಗಳ ಕೂಡ ನಡೀತು. ಈ ಟವರ್ ಟೇಕನ್ ಟಾಸ್ಕಲ್ಲಿ 2 ಟೀಮ್ಗಳಾಗಿ ಮಾಡಿದ್ರು. 2 ಟೀಮ್ಗಳಲ್ಲಿ ಅಂದರೆ ಸೂರಜ್ ಮತ್ತು ನಮ್ಮ ಚೈತ್ರ ಅವರ ಟೀಮ್. ಚೈತ್ರ ಟೀಮಲ್ಲಿ ಬ್ಯಾಕ್ ಸಪೋರ್ಟಿವ್ ಆಗಿ ರಜತ್ ಅವರು ಆಡ್ತಾ ಇದ್ರು. ಸೂರಜ್ ಟೀಮಲ್ಲಿ ಬ್ಯಾಕ್ ಸಪೋರ್ಟಿವ್ ಆಗಿ ಅಶ್ವಿನಿ ಅವರು ಆಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅವರು ಕೊಟ್ಟಿರುವಂಥ ಟವರ್ಗಳನ್ನ ಅವರು ಸೇಫ್ಟಿಯಾಗಿ ಇಟ್ಕೋಬೇಕಾಗಿತ್ತು, ಅಂದರೆ ಎದುರಾಳಿ ಸ್ಪರ್ಧೆ ಸೇಫ್ಟಿಯಾಗಿ ಕಾಪಾಡ್ಕೋಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ಟಾಸ್ಕ್ ನಡೆಯೋ ಸಮಯದಲ್ಲಿ ಚೈತ್ರ ಮತ್ತು ಅಶ್ವಿನಿ ಮಧ್ಯೆ ಜಗಳ ಕೂಡ ನಡೀತು. ಅದರ ಮಧ್ಯೆ ಇಲ್ಲಿ ಚೈತ್ರ ಅವ್ರು ಏನು ಮಾಡಿದ್ರು, ಅವರ ಅಶ್ವಿನಿ ಅವರ ಕೈನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಚೂಟೋದಾಗಿರಲಿ, ಅವರ ಕುತ್ತಿಗೆ ಹಿಡಿಯೋದಾಗಿರಲಿ, ಅವರ ಬಟ್ಟೆನ ಹಿಡಿಯೋದಾಗಲಿ ಆ ರೀತಿ ಮಾಡಿದರು. ಬಟ್ ರೂಲ್ಸ್ ಪ್ರಕಾರ ಅದನ್ನ ಮಾಡೋ ಹಾಗೆ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರ ಕೈಗೆ ಪರ್ಚಿ ರಕ್ತ ಬರುವಂತೆಯೂ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚೈತ್ರ ಅವ್ರಿಗೂ ಕೂಡ ಅಶ್ವಿನಿ ಅವರು ಪರ್ಚಿ ರಕ್ತ ಬರುವಂತೆಯೇ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ಫಸ್ಟ್ನೇ ರೌಂಡಲ್ಲೇ ಮಾಡಿದರು. ಅದಾದ ಬಳಿಕ 2ನೇ ರೌಂಡ್ ಕೂಡ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ಚೈತ್ರ ಅವರ ಮೈ ಮೇಲೆ ಹತ್ತು ಕೂತ್ಕೊತಾರೆ. ಇದರ ಮಧ್ಯೆ ಚೈತ್ರ ಅವ್ರು ಏನು ಮಾಡ್ತಾರೆ, ಅವರ ಕಾಲಿಗೆ ಅಂದರೆ ಚೂಟೋದಾಗಿರಲಿ, ಉಗುರಲ್ಲಿ ಪರ್ಚೋದಾಗಲಿ ಆ ರೀತಿ ಮಾಡ್ತಾರೆ. ಆ ಒಂದು ಸಿಟ್ಟಿನಿಂದ ಇಲ್ಲಿ ಅಶ್ವಿನಿ ಅವರು ಅವ್ರ 2 ಕೈಯನ್ನು ಮುಂದೆ ಇಟ್ಬಿಟ್ಟು ಅಬ್ಬತ್ತಿ ಹಿಡಿತಾರೆ, ಅಂದರೆ ಫುಲ್ ಫಿಟ್ಟಾಗಿ ಲಾಕ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಅಲ್ಲಿ ಉಸ್ತುವಾರಿಯಾದಂಥ ರಾಶಿಕಾ ಅವರು ಕೂಡ ಹೇಳ್ತಾರೆ ಆ ರೀತಿ ಮಾಡಬೇಡಿ ಅಂತ. ಬಟ್ ಇಲ್ಲಿ ಅಶ್ವಿನಿ ಅವರು ಏನು ಮಾಡ್ತಾರೆ, ಫುಲ್ಲು ಟೈಟಾಗಿ ಚೈತ್ರ ಅವರ ಕೈನ ಹಿಡ್ಕೊತಾರೆ. ಅದರ ಮಧ್ಯೆ ಚೈತ್ರ ಅವ್ರು ಏನು ಮಾಡ್ತಾರೆ, ಉಗುರು ತಮ್ಮ ಕೈಯಿಂದ ಅವರ ಕಾಲಿಗೆ ಉಗುರಲ್ಲಿ ಚೂಟಾಗಿ ಟ್ರೈ ಮಾಡ್ತಾರೆ. ಇಂಥ ವಿಷಯದಲ್ಲಿ ಏನು ಮಾಡ್ತಾರೆ, ಚೈತ್ರ ಅವರು ಉಗುಳ್ತಾರೆ ಅಂತಲೂ ಕೂಡ ಹೇಳ್ಬೋದು ಅಶ್ವಿನಿ ಅವರ ಮೈ ಮೇಲೆ, ಮತ್ತು ಜೋರಾಗಿ ಅಶ್ವಿನಿ ಅವರು ಚೈತ್ರ ಅವರ ಕೈಗೂ ಹೊಡಿತಾರೆ. ಈ ಒಂದು ವಿಷಯದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಅಂತ ಹೇಳಿ ಚೈತ್ರ ಅವರು ತುಂಬ ರಂಪಾಟ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನಮ್ಮ ಸೀಸನಲ್ಲೂ ಕೂಡ ಈ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದೀರಾ, ನನಗೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಕೂತ್ಕೊತಾರೆ. ಈ ಒಂದು ವಿಷಯಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರ ತಪ್ಪಿದೆಯಾ ಅಥವಾ ಚೈತ್ರ ಅವ್ರ ತಪ್ಪಿದೆಯಾ, ಉಸ್ತುವಾರಿ ಆಗಿರುವಂಥ ರಾಶಿಕಾ ಅವ್ರ ತಪ್ಪಿದೆಯಾ, ಅದರ ಬಗ್ಗೆ ನಮಗೇನು ಗೊತ್ತಿಲ್ಲ. ಇಲ್ಲಿ ಮೇನ್ ಹೇಳಬೇಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಮತ್ತು ಚೈತ್ರ ಇಬ್ಬರದು ಕೂಡ ತಪ್ಪಿದೆ. ಬಟ್ ಇಲ್ಲಿ ಚೈತ್ರ ಅವರು ತುಂಬ ಜೋರಾಗಿ ಹೇಳಿದ್ರು ಅಂತಲೂ ಕೂಡ ಹೇಳ್ಬೋದು. ಚೈತ್ರ ಅವರು ನಂಗೆ ಗೊತ್ತು, ಇವ್ರದೇ ತಪ್ಪಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ ಅಶ್ವಿನಿ ಅವರ ಕಾಲಿಗೆ ಚೂಟಗಳು ಕೂಡ ಟ್ರೈ ಮಾಡಿದ್ರು, ಅದನ್ನ ಕರೆಕ್ಟಾಗಿ ವೀಡಿಯೋದಲ್ಲಿ ಕೂಡ ತೋರಿಸಿದ್ದಾರೆ. ಅಲ್ಲಿ ಚೈತ್ರ ಅವರು ಕಾಲಿಗೂ ಚೂಟಿದ್ರು, ಅವರ ಬಟ್ಟೆನೂ ಕೂಡ ಎಳೆದಾಡಿದ್ರು, ಅವ್ರ ಕುತ್ತಿಗೆನೂ ಕೂಡ ಹಿಡಿದ್ರು. ಇಲ್ಲಿ ಅಶ್ವಿನಿ ಅವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅಶ್ವಿನಿಯವರು ಕೂಡ ಅಷ್ಟೇ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳುವಂಥ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ಉಸ್ತುವಾರಿಯಾಗಿರುವಂಥ ರಾಶಿಕಾ ಅವರು ಅಷ್ಟೇ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ ರೀತಿ ನಡೆಯೋ ಟೈಮ್ನಲ್ಲಿ ಟಾಸ್ಕ್ಗಳನ್ನ ಪಾಸ್ ಮಾಡಬೇಕಾಗಿತ್ತು, ಆ ರೀತಿ ಏನೂ ಮಾಡೇ ಇಲ್ಲ. ಅವ್ರು ಜಗಳ ಆಡ್ತಾಯಿದ್ರು, ಅಂಗಿ ಬಿಡಿ ಹಾಗೆ ಮಾಡಬೇಡಿ ಅಂತ ಹೇಳ್ತಾನೆ ಇದ್ರು, ಬಟ್ ಅವರ ಗೇಮ್ನ ಪಾಸ್ ಮಾಡ್ತಿರ್ಲಿಲ್ಲ. ಈ ಒಂದು ವಿಷಯಕ್ಕೂ ಕೂಡ ಇಲ್ಲಿ ರಾಶಿಕಾ ಅವರಿಗೆ ಕ್ಲಾಸ್ ಇರುವಂಥದ್ದು ಪಕ್ಕಾ ಅಂತಲೂ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಖಂಡಿತ ಮಾತಾಡ್ತಾರೆ. ಚೈತ್ರ ಅವರಿಗೆ ಖಡಕ್ ಆಗಿರೋ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಚೈತ್ರ ಒಬ್ಬರಿಗೆ ಇಲ್ಲ, ಅಶ್ವಿನಿ ಅವ್ರಿಗೂ ಇದೆ, ಉಸ್ತುವಾರಿ ಆಗಿರುವಂಥ ರಾಶಿಕಾ ಅವ್ರಿಗೂ ಇದೆ, ಮತ್ತು ಚೈತ್ರ ಈ ಟೋಟಲ್ ಆಗಿ 3 ಜನಕ್ಕೂ ಕೂಡ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವರಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಕಿಚ್ಚನ ಪಂಚಾಯಿತಿಯಲ್ಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.